ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾನೇ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ಕತೆ ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸವಿತಾ ದೊಡ್ಡ ಬಂಗಲೆಯೊಂದರಲ್ಲಿ ಮನೆ ಕೆಲಸದವಳಾಗಿ ಕೆಲಸ ಮಾಡ್ತಿದ್ದಾಳೆ. ಆ ಬಂಗಲೆ ಸಿಟಿಯಿಂದ ತುಂಬಾ ದೂರದಲ್ಲಿ ಒಂದು ಗುಡ್ಡದ ಮೇಲಿರುತ್ತೆ. ಅದು ಅಂತಿಂಥ ಬಂಗಲೆ ಆಗಿರಲಿಲ್ಲ, ಅದು ತುಂಬಾ ದೊಡ್ಡದಿತ್ತು. ಆ ಬಂಗಲೆಯ ಓನರ್ ಸುರೇಶ್ ಆ ದಿನ ರಾತ್ರಿ ಸವಿತಾ ಯಾರಿಗೂ ಗೊತ್ತಿಲ್ಲದಂತೆ ಅಲ್ಲೇ 2 ಕಿಲೋಮೀಟರ್ ದೂರದಲ್ಲಿರೋ ವೆಂಕನನ್ನ ಅಲ್ಲಿಗೆ ಕರೆದಿದ್ದಳು. ವೆಂಕ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಕಿಲೋಮೀಟರ್ ಗಟ್ಲೆ ಡ್ರೈವ್ ಮಾಡಬೇಕಾಗಿರೋದ್ರಿಂದ ಹಾಗೆ ಕುಳಿತಲ್ಲೇ ಕುಳಿತು ಅವನಿಗೆ ಬೆನ್ನು ನೋವು ಬಂದಿರುತ್ತೆ. ಹಾಗಾಗಿ ಅವನು ಆ ಕೆಲಸ ಬಿಟ್ಟಿರ್ತಾನೆ. ಈಗವನು ಪ್ರತಿಷ್ಠಿತ ರಾಜಕಾರಣಿಯೊಬ್ಬರ ರಬ್ಬರ್ ಪ್ಲಾಂಟಿನಲ್ಲಿ ರಬ್ಬರ್ ತೆಗೆಯೋ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಅಲ್ಲೇ ಒಂದು ರೂಮ್ ಕೊಟ್ಟಿರ್ತಾರೆ. ಅವನು 10 ತಿಂಗಳಿಗೊಮ್ಮೆ ತನ್ನ ಹೆಂಡತಿ ಮಕ್ಕಳನ್ನ ನೋಡಲು ಊರಿಗೆ ಹೋಗಿ ಬರ್ತಿದ್ದ. ಕೆಲವೊಮ್ಮೆ 2 ತಿಂಗಳಾದ್ರೂ ಆದೀತು. ಹೆಂಡತಿ ಕೂಡ ಪಕ್ಕದಲ್ಲಿ ಇಲ್ದಿರೋದ್ರಿಂದ ಚುಟುಚುಟು ಅನ್ನಿಸ್ತಿರುತ್ತೆ. ಏನೂ ಮಾಡೋಕಾಗ್ದೆ ಉಪವಾಸ ಇರ್ತಿದ್ದ. ಅಂಥ ಸಮಯದಲ್ಲಿ ಅವನಿಗೆ ಸಿಕ್ಕಿದ್ದು ಸವಿತಾ. ಇತ್ತ ಅವಳದ್ದು ಕೂಡ ಸೇಮ್ ಕತೆ. ವೆಂಕ ತಿಂಗಳಿಗೊಮ್ಮೆಯಾದ್ರೂ ಊರಿಗೆ ಹೋಗ್ತಿದ್ರೆ ಸವಿತಾ ಮಾತ್ರ ವರ್ಷಕ್ಕೊಮ್ಮೆ ಹೋಗ್ತಿದ್ಲು. ಮೊದಲೇ ಅವಳು ವಯಸ್ಸಿನ ಹೆಂಗಸಾಗಿರೋದ್ರಿಂದ ಅವಳಿಗೂ ಚುಟುಚುಟು ಅನ್ನಿಸ್ತಿರುತ್ತೆ. ಇಬ್ಬರದ್ದೂ ಕೂಡ ಒಂದೇ ಕತೆಯಾಗಿರೋದ್ರಿಂದ ಅವರಿಬ್ಬರೂ ಬೇಗ ಕನೆಕ್ಟ್ ಆಗ್ತಾರೆ, ಬೇಗ ಹತ್ತಿರ ಕೂಡ ಆಗ್ತಾರೆ. ಅವನು ಕದ್ದು ಮುಚ್ಚಿ ಸವಿತಾಳೊಂದಿಗೆ ಮಲಗಲು ತಿಂಗಳಿಗೆ ಆಗಾಗ ಬರ್ತಾ ಇದ್ದ. ಅದೇ ರೀತಿ ಅವತ್ತೂ ಕೂಡ ಅವನು ಬಂದಿದ್ದ. ಹಾಗೆ ಅವರು ಮಲಗಿರುವಾಗ ಒಂದೇ ಸಮನೆ ಸೌಂಡ್ ಆಗುತ್ತೆ. ಅವಳು ಯಾರೋ ಬಂದ್ರು ಅಂತ ಅಂದ್ಕೊಂಡು ವೆಂಕನ ಹತ್ತಿರ ಸೋಫಾದ ಕೆಳಗೆ ಬಚ್ಚಿಟ್ಟುಕೊಳ್ಳಲು ಹೇಳ್ತಾಳೆ. ಮತ್ತು ಅವಳು ತನ್ನ ಸೀರೆ ಬಟ್ಟೆನೆಲ್ಲ ಸರಿ ಮಾಡ್ಕೋತಾ ಏನು ಅಂತ ನೋಡೋಕ್ ಹೋಗ್ತಾಳೆ. ಆಗ ಅವಳ ಓನರ್ನ ಮೊದಲ ಹೆಂಡತಿ ಮಗ ಫಾಸ್ಟಾಗಿ ಓಡ್ತಿರ್ತಾನೆ. ಅವನ ಹಿಂದ್ಗಡೆ ಸುರೇಶ್ ಕೂಡ ಓಡಿ ಬರ್ತಾರೆ. ಜೋರಾಗಿ ಕೂಗ್ತಾ, ಅವಳು ನನ್ನ 2ನೇ ಹೆಂಡತಿ ಕಣೋ, ನಿನಗೆ ಅಮ್ಮನ ಸಮಾನ, ಹೋಗಿ ಹೋಗಿ ಅವಳ ಜೊತೆ ಮಲ್ಗಿದ್ದೀಯಾ, ನಾಚಿಕೆಯಾಗಲ್ವಾ ನಿನ್ಗೆ ಅಂತ ಬೈತಾರೆ. ಆಗ ಸವಿತಾಗೆ ಗೊತ್ತಾಗುತ್ತೆ ಓನರ್ನ ಮಗ ರಕ್ಷಿತ್ ತನ್ನ ಚಿಕ್ಕಮ್ಮಳ ಜೊತೆ ಕುಚುಕುಚು ಆಟ ಆಡಿದ್ದಾನೆ ಅಂತ. ಅದನ್ನ ನೆನೆದು ಅವಳಿಗೆ ತುಂಬಾನೇ ನಗು ಬರುತ್ತೆ. ಹುಡುಗ ಭಲೇ ಇದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೋತಾಳೆ. ಆಗ ಓನರ್ ಸಿಟ್ಟಿನಿಂದ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕ್ತಾರೆ. ಸವಿತಾ ಒಳಗಡೆ ಏನ್ ನಡೀತಿದೆ ಅಂತ ಕೇಳಿಸಿಕೊಳ್ಳೋಕೆ ಅವರ ರೂಮಿನ ಬಾಗಿಲ ಹತ್ತಿರ ಹೋಗ್ತಾಳೆ. ಅಲ್ಲಿ ಓನರ್ ತುಂಬಾ ಜೋರಾಗಿ ಕೂಗ್ತಿರ್ತಾನೆ. ಅವನಿಗಾದ್ರೂ ಗೊತ್ತಾಗಲ್ಲ. ಎಮ್ಮೆ ತರ ಬೆಳ್ದಿದೀಯಾ, ನಿನ್ಗೂ ಗೊತ್ತಾಗಲ್ವಾ? ನಿನ್ನ ತಲೆಯಲ್ಲಿ ಸ್ವಲ್ಪಾನೂ ಬುದ್ಧಿ ಇಲ್ವಾ? ಅದ್ಹೇಗೆ ಅವನ ಜೊತೆ ಬಟ್ಟೆ ಹಾಕೊಳ್ದೆ ಮಂಚದ ಮೇಲೆ ಮಲ್ಕೊಂಡೆ? ಅದ್ಹೇಗೆ ಮನಸ್ಸು ಬಂತು ನಿನ್ಗೆ? ಅವನು ನಿನ್ನ ಮಗನ ಸಮಾನ ಕಣೆ. ಅವನಿದ್ದಾದ್ರೂ ಹದಿಹರೆಯದ ವಯಸ್ಸು, ಮನಸ್ಸು ಕಂಟ್ರೋಲ್ ತಪ್ತು ಅನ್ಬೋದು. ನಿನ್ನನ್ನ ನಾನು ಚೆನ್ನಾಗಿ ನೋಡ್ಕೋತಿಲ್ವಾ? ನಿನಗೆ ನಾನು ಚೆನ್ನಾಗಿ ಮಾಡ್ತಿಲ್ವಾ? ಹೋಗಿ ಹೋಗಿ ಅವನ ಜೊತೆ ಮಲಗಿದ್ದೀಯಲ್ಲ ಅಂತ ಜೋರಾಗಿ ಕೂಗ್ತಾನೆ. ಅವರ ನಾಟಕ ಎಲ್ಲ ಮುಗಿದ್ಮೇಲೆ ಸವಿತಾ ಮೆಲ್ಲಗೆ ರೂಮ್ಗೆ ಬರ್ತಾಳೆ ಮತ್ತು ಬಟ್ಟೆಯೆಲ್ಲವನ್ನೂ ತೆಗೆದು ಚಾಪೆ ಮೇಲೆ ಮಲ್ಕೋತಾಳೆ. ಪಕ್ಕದಲ್ಲಿ ಬಂದು ಮಲಗಿದ ವೆಂಕ ತನ್ನ ಕೈಚಳಕವನ್ನ ತೋರಿಸೋಕೆ ಶುರು ಮಾಡ್ತಾನೆ. ಅವಳು ಏಟು ಹೊಡಿಸ್ಕೋತಲೇ ಓನರ್ನ ಮಗ ರಕ್ಷಿತ್ ಬಗ್ಗೆ ಯೋಚನೆ ಮಾಡ್ತಾಳೆ. 2 ವರ್ಷದ ಹಿಂದೆ ಅವನಿಗೆ ಸರಿಯಾಗಿ 18 ವರ್ಷ ಇರುವಾಗ ಓನರ್ನ ಮೊದಲ ಹೆಂಡತಿ ಅಂದ್ರೆ ರಕ್ಷಿತ್ನ ಅಮ್ಮ ಸತ್ತೋಗ್ತಾಳೆ. ಅವನಿಗೆ ಅಮ್ಮ ಅಂದ್ರೆ ತುಂಬಾನೇ ಪ್ರೀತಿ. ಅವನು ಅವಳಿಗಾಗಿ ಏನ್ ಬೇಕಾದ್ರೂ ಮಾಡ್ತಾ ಇದ್ದ, ತನ್ನ ಜೀವವನ್ನ ಕೂಡ ಕೊಡ್ತಾ ಇದ್ದ. ಹೀಗಿರುವಾಗ ಅವಳ ಅಗಲಿಕೆಯನ್ನ ಅವನಿಗೆ ಸಹಿಸಿಕೊಳ್ಳೋಕೆ ಆಗ್ಲಿಲ್ಲ. ಆದ್ರೆ ಸುರೇಶ್ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾಕಂದ್ರೆ ಅವನಿಗೆ ಹುಡುಗೀರ ಹುಚ್ಚು ಜೋರಾಗಿತ್ತು. ಹಾಗಾಗಿ ಅವನು 2ನೇ ಮದುವೆಯಾಗೋಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ತನ್ನ ಅಪ್ಪ 2ನೇ ಮದುವೆಯಾಗೋದು, ಬೇರೆ ಯಾವಳೋ ತನ್ನ ಅಮ್ಮನ ಸ್ಥಾನಕ್ಕೆ ಬರೋದು ಅವನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವನು ಅಪ್ಪ 2ನೇ ಮದುವೆಯಾಗೋದನ್ನ ಆದಷ್ಟೂ ತಡೆಯೋಕೆ ನೋಡ್ತಾನೆ. ಆದ್ರೆ ಅವನಿಂದ ಸಾಧ್ಯ ಆಗ್ಲಿಲ್ಲ. ಆಗವನು ನನ್ನ ಅಪ್ಪ
ಯಾರನ್ನೇ ಮದುವೆಯಾಗಿ ಬಂದ್ರೂ ನಾನವರನ್ನ ಅಮ್ಮ ಆಗಿ ಸ್ವೀಕರಿಸಲ್ಲ, ಬದಲಾಗಿ ನನ್ನ ಆಸೆಗಳನ್ನು ಈಡೇರಿಸೋ ನನ್ನ ಮನದರಸಿಯಾಗಿ ಸ್ವೀಕರಿಸ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಅಪ್ಪ ಎರಡನೇ ಮದುವೆಯಾಗಿ ಬಂದ ಹುಡುಗಿನ ಅವನು ನೋಡ್ತಾನೆ. ಅಬ್ಬಬ್ಬಾ, ಅವಳು ತುಂಬಾನೇ ಸುಂದರವಾಗಿರ್ತಾಳೆ. ಅವಳಿಗೆ ಅಷ್ಟೇನೂ ವಯಸ್ಸಾಗಿರ್ಲಿಲ್ಲ, ಹೆಚ್ಚಂದ್ರೆ 25 ವರ್ಷ ಆಗಿರ್ಬೇಕಷ್ಟೆ. ನನ್ನ ಮುದುಕ ತಂದೆಗೆ ಇಷ್ಟು ಚೆನ್ನಾಗಿರೋ ಹುಡುಗಿನ ಅಂತ ಮನಸ್ಸಲ್ಲಿ ಅಂದ್ಕೋತಾನೆ. ಮದುವೆಯಾಗಿರೋದು ಅಪ್ಪ ಆದ್ರೆ ಅವಳನ್ನ ಅನುಭವಿಸೋದು ನಾನು ಅಂತ ದೃಢವಾಗಿ ನಿರ್ಧಾರ ಮಾಡ್ತಾನೆ. ಆಗ ಅವನಿಗೆ ಅನಿಸುತ್ತೆ, ನನ್ನ ಅಪ್ಪ ಇನ್ನೊಂದು ಮದುವೆಯಾಗಿ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ. ಅಪ್ಪನೆದುರಿಗೆ ಅವಳನ್ನ ಅಮ್ಮ ಅಮ್ಮ ಅಂತ ಕರೆದರೂ ಒಳಗೊಳಗೆ ಎಲ್ಲವೂ ನಡೀತಿರುತ್ತೆ. ಓನರ್ ಸುರೇಶ್ ಮತ್ತವನ ಎರಡನೇ ಹೆಂಡತಿಗೆ ಒಂದು ಮಗು ಕೂಡ ಆಗುತ್ತೆ. ಆ ಮಗು ಯಾರದ್ದಾಗಿರಬಹುದು ಎಂದು ಸವಿತಾ ವೆಂಕನ ಜೊತೆ ಮಲಗಿ ಹೊಡೆಸಿಕೊಳ್ಳುತ್ತಲೇ ಯೋಚನೆ ಮಾಡ್ತಿದ್ಲು. ಬಹುಶಃ ಅದು ರಕ್ಷಿತ್ನ ಮಗು ಆಗಿರ್ಬೇಕು ಅಂದ್ಕೊಂಡು ನಗೋಕೆ ಶುರು ಮಾಡ್ತಾಳೆ. ಅವಳು ಆ ನೋವಿನಲ್ಲೂ ನಗ್ತಿರೋದು ವೆಂಕನಿಗೆ ಆಶ್ಚರ್ಯ ಅನ್ನಿಸ್ತಿರುತ್ತೆ. ಇಷ್ಟು ದಿನ ಮಾಡುವಾಗ ಅವಳು ನೋವು ನೋವು ಅಂತ ಅವನನ್ನ ದೂರ ತಳ್ತಿದ್ಲು. ಅವನು ಯಾಕೆ ನಗ್ತಿದ್ಯಾ, ನಾನು ಹೊಡಿತಿರೋದು ನಿನಗೆ ನೋವಾಗ್ತಿಲ್ವಾ ಅಂತ ಕೇಳ್ತಾನೆ. ಆಗ ಸವಿತಾ, ಹಾಗಲ್ಲ ಕಣೋ, ನಾನು ಬೇರೆ ಏನೋ ನೆನೆಸ್ಕೊಂಡು ನಗ್ತಾಯಿದ್ದೀನಿ, ನೀನು ಚೆನ್ನಾಗಿ ಮಾಡು ಅಂತ ಹೇಳ್ತಾಳೆ. ಅವರಿಬ್ರೂ ಎಲ್ಲಾ ಮುಗಿಸ್ಕೊಂಡು ಮಲಗುವಾಗ ರಾತ್ರಿ 2 ಗಂಟೆ ಆಗಿರುತ್ತೆ. ನಂತರ ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದ ವೆಂಕ ಮನೆ ಕಡೆಗೆ ಹೊರಡ್ತಾನೆ. ಅವನು ಎದ್ದು ಹೋಗಿದ್ದು ಸವಿತಾಳಿಗೂ ಕೂಡ ಗೊತ್ತಿರಲ್ಲ. ಎದ್ದು ನೋಡ್ದಾಗ ವೆಂಕ ಇರಲ್ಲ. ಅವಳು ತಡವಾಯಿತು ಎಂದು ಬೇಗ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಗಾರ್ಡನ್ನಿಗೆ ನೀರು ಬಿಡ್ತಾಳೆ. ನಂತರ ಅಡುಗೆ ಮನೆಗೆ ಬಂದು ಮಟನ್ ಬಿರಿಯಾನಿ ಮಾಡಲು ಎಲ್ಲವೂ ಸಿದ್ಧತೆ ಮಾಡ್ತಾಳೆ. ಹಿಂದಿನ ದಿನ ರಾತ್ರಿ ಕಟ್ ಮಾಡಿಸಿಕೊಂಡು ತಂದಿದ್ದ ಮಟನ್ ಇತ್ತು. ಆ ಮಾಂಸವನ್ನು ಚೆನ್ನಾಗಿ ತೊಳೆದು ಎಲ್ಲ ಪದಾರ್ಥಗಳನ್ನು ಹಾಕಿ ಜೊತೆಗೆ ಬಾಸುಮತಿ ಅಕ್ಕಿಯನ್ನ ಕೂಡ ಹಾಕಿ ಕುಕ್ಕರಿನಲ್ಲಿ ದಮ್ ಕಟ್ಟಿಸ್ತಾಳೆ. 5-6 ವಿಸಿಲ್ ಕೂಗಿದ ನಂತರ ಒಲೆ ಮೇಲಿಂದ ಕುಕ್ಕರನ್ನ ತೆಗೆದು ಓಪನ್ ಮಾಡ್ತಾಳೆ. ಆಗ ಇಡೀ ಮನೆಯು ಬಿರಿಯಾನಿಯ ಸುವಾಸನೆಯಿಂದ ಕೂಡುತ್ತೆ. ಮಲಗಿದ್ದ ಸುರೇಶ್ ಮತ್ತು ಅವನ ಹೆಂಡತಿಗೂ ಆ ವಾಸನೆ ಮೂಗಿಗೆ ಬಡಿಯುತ್ತೆ. ಇಷ್ಟು ದಿನ ಅವರಿಬ್ಬರೂ ಹಾಸಿಗೆ ಮೇಲಿಂದ ಎದ್ದ ಕೂಡಲೇ ಒಂದು ಆಟ ಶುರು ಮಾಡ್ತಿದ್ರು. ಆದ್ರೆ ಹಿಂದಿನ ರಾತ್ರಿ ನಡೆದ ಇನ್ಸಿಡೆಂಟ್ನಿಂದ ಅವರಿಬ್ಬರ ನಡುವೆ ಬಿರುಕು ಮೂಡಿತ್ತು. ಇತ್ತ ಬಿರಿಯಾನಿಗೆ ಬೇಕಾದ ಗ್ರೇವಿ ಮಾಡಿದ ಸವಿತಾ ತಾನು ರೆಡಿ ಮಾಡಿದ ಅಡಿಗೆಯನ್ನ ಡೈನಿಂಗ್ ಟೇಬಲ್ ಮೇಲೆ ತಂದಿಡ್ತಾಳೆ. ಫ್ರೆಶ್ ಆಗಿ ಬಂದ ಅವರಿಬ್ಬರೂ ಸವಿತಾ ಮಾಡಿದ ರುಚಿ ರುಚಿಯಾಗಿರೋ ಬಿರಿಯಾನಿಯನ್ನ ಸವಿತಾರೆ. ಬಿರಿಯಾನಿ ತಿಂದ ಮೇಲೆ ಸವಿತಾಳ ಕೈ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಒಂದು ಫೋನ್ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಸ್ತ್ರೀ ಪುರುಷ ವಶೀಕರಣ, ಸಂಭೋಗ ವಶೀಕರಣ, ಮಾಟ ಮಂತ್ರ, ಸಾಲಬಾಧೆ, ಶತ್ರುಕಾಟ, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ಕೋರ್ಟ್ ಕೇಸ್, ಈ ಎಲ್ಲ ಸಮಸ್ಯೆಗಳನ್ನ ಹೆಸರಿನ ಮೂಲಕ ಮಾತನಾಡುವ ಮೂಲಕ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ. ಕೇರಳೀಯ ದೈವ ಆರಾಧನೆಯಿಂದ ಮಾಂತ್ರಿಕ ತಾಂತ್ರಿಕ ಪದ್ಧತಿ, ಅಘೋರ ಪೂಜಾ ವಿಧಾನದಿಂದ ನಿಮ್ಮ ಅಸಾಧ್ಯ ಸಮಸ್ಯೆಯನ್ನ ಸಾಧ್ಯ ಮಾಡಿಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ದೈವಾನಂದ್ ತಾಂತ್ರಿಕ್. ಇವರ ದೂರವಾಣಿ ಸಂಖ್ಯೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986669053. ರುಚಿಯನ್ನ ಸುರೇಶ್ ಮನಸಾರೆ ಹೊಗಳ್ತಾನೆ. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗಣಿಸುತ್ತೆ. ಅವನು ಕಾಲ್ ರಿಸೀವ್ ಮಾಡಿ ಅವಸರವಾಗಿ ಬಿಸಿನೆಸ್ ಮೀಟಿಂಗಿಗೆ ದೆಹಲಿಗೆ ಹೊರಡ್ತಾನೆ. ಅವನು ಕಾರಲ್ಲಿ ಹೊರಟಿದ್ದೇ ತಡ ಸಂಧ್ಯಾ ರಕ್ಷಿತ್ಗೆ ಕಾಲ್ ಮಾಡ್ತಾಳೆ. ನಿನ್ನ ಅಪ್ಪ ದೆಹಲಿಗೆ ಹೊರಟ್ರು ಕಣೋ, ಬೇಗ ಮನೆಗೆ ಬಾ ಅಂತಾಳೆ. ಆಗ ಸವಿತಾ ಇವಳೆಂಥ ಭಿನ್ನಾಣ್ಗಿತ್ತಿ ಇರಬಹುದು ಅಂತ ಅಂದ್ಕೋತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಕಾರು ಬಂದು ನಿಂತ ಸೌಂಡಾಗುತ್ತೆ. ರಕ್ಷಿತ್ ಗಡಿಬಿಡಿಯಲ್ಲಿ ಮನೆಯೊಳಗೆ ಬರ್ತಾನೆ ಮತ್ತು ಸೀದಾ ಸಂಧ್ಯಾಳ ರೂಮಿಗೆ ಹೋಗಿ ಬಾಗಿಲು ಹಾಕೋತಾನೆ. ನಂತರ ಡೈನಿಂಗ್ ಟೇಬಲ್ ಮೇಲಿನ ಎಲ್ಲಾ ಪ್ಲೇಟ್ಗಳನ್ನು ತೆಗೆದು ಕ್ಲೀನ್ ಮಾಡಿದ ಸವಿತಾ ವೆಂಕನಿಗೆ ಕರೆ ಮಾಡ್ತಾಳೆ ಮತ್ತು ಅಲ್ಲಿ ನಡೀತಿರೋ ಎಲ್ಲವನ್ನ ಹೇಳ್ತಾ ನಗೋಕೆ ಶುರು ಮಾಡ್ತಾಳೆ. ನಿನ್ನೆ ರಾತ್ರಿ ಅದಕ್ಕೇನಾ ನೀನು ನಕ್ಕಿದ್ದು, ಅವರ ಕತೆ ತುಂಬಾ ಚೆನ್ನಾಗಿದೆ ಕಣೆ ಅಂತ ಅವನೂ ನಗ್ತಾನೆ. ನಂತರ ಅದಿರ್ಲಿ, ಇವತ್ತು ರಾತ್ರಿ ನಾನಲ್ಲಿಗೆ ಬರ್ಲಾ ಅಂತ ಕೇಳ್ತಾನೆ. ಅವಳು ಸರಿ ಬಾ ಅಂತ ಹೇಳ್ತಾಳೆ.
ಸಂಧ್ಯಾ ಮತ್ತು ರಕ್ಷಿತ್ ಬೆಳಗ್ಗೆನೇ ಕೋಣೆಯೊಳಗೆ ಹೋದವರು ಮಧ್ಯಾಹ್ನ ಆದರೂ ಹೊರಗೆ ಬರಲೇ ಇಲ್ಲ. ಚೆನ್ನಾಗಿ ಆಟ ನಡೀತಿದೆ ಅಂತ ಸವಿತಾ ಅಂದ್ಕೋತಾಳೆ. ಅವಳು ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿ ಅವರಿಬ್ಬರನ್ನ ಊಟಕ್ಕೆ ಕರೆಯೋಣ ಅಂತ ಅವರ ಕೋಣೆಯ ಹತ್ತಿರ ಹೋಗ್ತಾಳೆ. ಅಲ್ಲಿ ಹೋಗಿ ಬಾಗಿಲು ತಟ್ಟಿ ಊಟ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಹೇಳ್ತಾಳೆ. ಆದ್ರೆ ರೂಮಿನಿಂದ ಯಾವುದೇ ಶಬ್ದ ಹೊರಬರ್ತಿರ್ಲಿಲ್ಲ. ಹಾಗಾಗಿ ಅವಳು ಅಲ್ಲೇ ಇದ್ದ ಕಿಟಕಿಯಿಂದ ಒಳಗೆ ಏನ್ ನಡೀತಿದೆ ಅಂತ ನೋಡ್ತಾಳೆ. ನೋಡ್ದಾಗ ಅವರಿಬ್ಬರೂ ಒಬ್ಬರನ್ನೊಬ್ಬರನ್ನ ತಬ್ಬಿಕೊಂಡು ಮೈಮೇಲೆ ಒಂದು ತುಂಡು ಬಟ್ಟೆಯಿಲ್ಲದೆ ಮಲಗಿರ್ತಾರೆ. ಇಬ್ಬರಿಗೂ ಜೋರು ನಿದ್ದೆ ಬಂದಿರುತ್ತೆ. ಅದನ್ನ ನೋಡಿದ ಅವಳಿಗೆ ಮನದಲ್ಲಿ ರಕ್ಷಿತ್ನ ಮೇಲೆ ಆಸೆಯಾಗುತ್ತೆ. ಅಬ್ಬಬ್ಬಾ, ಏನಿದಾನೆ ಹುಡುಗ, ಜೀವನದಲ್ಲಿ ಒಮ್ಮೆಯಾದ್ರೂ ಇಂಥವನ ಜೊತೆ ಮಾಡಿಸ್ಕೋಬೇಕು, ಆವಾಗ್ಲೇ ಜೀವನ ಸಾರ್ಥಕ ಆಗುತ್ತೆ ಅಂತ ಅಂದ್ಕೋತಾ ಕೆಳಗಡೆ ಹೋಗಿ ಅಡುಗೆ ಮನೆಯಲ್ಲಿ ತಾನು ಊಟಕ್ಕೆ ಬಡಿಸಿಕೊಂಡು ಊಟ ಮಾಡ್ತಾಳೆ. ನಂತರ ಫ್ರಿಜ್ಜಿನಲ್ಲಿರುವ ಆಪಲನ್ನ ಕಟ್ ಮಾಡಿ ಅದನ್ನ ಜ್ಯೂಸ್ ಮಾಡಿ ಕುಡಿತಾಳೆ. ನಂತರ ಅವಳಿಗೆ ತನ್ನ ಆಸೆಗಳನ್ನ ಕಂಟ್ರೋಲ್ ಮಾಡೋಕಾಗ್ದೆ ಸೀದಾ ವೆಂಕನ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ವೆಂಕ ಇರಲ್ಲ. ಎಲ್ಲಿಗೆ ಹೋಗಿದ್ದಾನೆ ಅಂತ ಅಲ್ಲೇ ಸುತ್ತಮುತ್ತ ಹುಡುಕ್ತಾಳೆ. ಆದ್ರೆ ವೆಂಕ ಎಲ್ಲಿಯೂ ಕಾಣಿಸಲ್ಲ. ಅವಳು ಅವನು ಬರ್ತಾನೆ ಅಂತ ಕಾಯೋವಷ್ಟು ಕಾಯ್ದು ಮತ್ತೆ ಲೇಟಾದ್ರೆ ಕಷ್ಟ ಆಗುತ್ತಂತ ಅಲ್ಲಿಂದ ಹೊರಡ್ತಾಳೆ. ಮನೆಗೆ ಬಂದಾಗ ಅವರಿಬ್ಬರೂ ತಾವೇ ಬಡಿಸಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಿರ್ತಾರೆ. ಅವಳು ಬಂದವಳೇ, ಊಟ ಹೇಗಿದೆ, ಚೆನ್ನಾಗಿದ್ಯಾ ಅಂತ ಕೇಳ್ತಾಳೆ. ಅವರು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ರಕ್ಷಿತ್ ಮಾತ್ರ ಸವಿತಾಳನ್ನ ವಿಚಿತ್ರವಾಗಿ ನೋಡ್ತಿರ್ತಾನೆ. ಅವನ ಕಣ್ಣುಗಳು ಅವಳ ದೊಡ್ಡ ತೆಂಗಿನಕಾಯಿಯ ಮೇಲಿರೋದನ್ನ ಅವಳು ನೋಡ್ತಾಳೆ. ಅವಳು ಲೇಟಾಗುತ್ತಂತ ಓಡೋಡಿ ಬಂದಿರೋದ್ರಿಂದ ಅವಳ ರವಿಕೆ ಒದ್ದೆಯಾಗಿರುತ್ತೆ. ಸವಿತಾ ಮನೆ ಕೆಲಸದವಳಾಗಿದ್ರೂ ಅವಳ ಅಂದಚಂದಕ್ಕೇನೂ ಕಡಿಮೆ ಇರಲಿಲ್ಲ. ಹಾಗಾಗಿ ಇದೇ ಮೊದಲ ಬಾರಿಗೆ ರಕ್ಷಿತ್ ಸವಿತಾಳ ಅಂದಕ್ಕೆ ಮಾರು ಹೋಗ್ತಾನೆ. ಅವನ ಮನಸ್ಸಿನಲ್ಲಿ ಅವಳ ಬಗ್ಗೆ ಆಸೆಗಳು ಮೂಡೋಕೆ ಶುರುವಾಗುತ್ತೆ. ಹೇಗೂ ಕೆಲಸದವಳು, ಕರೆದ್ರೆ ಬರ್ತಾಳೆ, ಅನುಭವಿಸೋಣ ಅಂತ ಅಂದ್ಕೋತಾನೆ. ಅವನು ಅವಳನ್ನ ನೋಡ್ತಿರೋದನ್ನ ನೋಡಿದ ಸವಿತಾ ಕೂಡ ತನ್ನ ಮೈಮಾಟಾನ ಜಾಸ್ತಿಯಾಗಿ ತೋರಿಸೋಕೆ ಶುರು ಮಾಡ್ತಾಳೆ. ಬೇಕಂತಲೇ ಬಗ್ಗೋದು, ಸ್ಮೈಲ್ ಕೊಡೋದು ಮಾಡ್ತಿರ್ತಾಳೆ. ಅವನು ತನ್ನ ಊಟ ಆದ್ಮೇಲೆ ಸೀದಾ ಕಿಚನ್ನಿಗೆ ಬರ್ತಾನೆ. ಅಲ್ಲಿ ಸವಿತಾ ಪಾತ್ರೆ ತೊಳಿತಿರ್ತಾಳೆ. ಅವಳನ್ನ ತಬ್ಬಿದ ಆತ, ನಾನು ನಿನಗೆ ಮಾಡಬೇಕು, ಕಾಲು ಅಗಲಿಸ್ತೀಯಾ ಅಂತ ಕೇಳ್ತಾನೆ. ಆಗವಳಿಗೆ ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಅನ್ನುವಂತಾಗಿರುತ್ತೆ. ನೀವೇ ತಾನೇ ಕೇಳ್ತಿರೋದು, ಕಾಲೆತ್ತಿ ಕೊಡೋಣ, ಅದಕ್ಕೇನಂತೆ ಅಂತ ಅವಳು ಖುಷಿಯಿಂದಲೇ ಒಪ್ಕೋತಾಳೆ. ಅಷ್ಟರಲ್ಲಿ ಸವಿತಾಳ ಬಟ್ಟೆ ಕೂಡ ಕಳಚಿ ಬೀಳುತ್ತೆ. ಇಬ್ಬರ ಆಟ ಅಡುಗೆ ಮನೆಯಲ್ಲಿ ಶುರುವಾಗುತ್ತೆ. ಅಷ್ಟರಲ್ಲಿ ಅಚಾನಕ್ಕಾಗಿ ಸಂಧ್ಯಾ ಕೂಡ ರಕ್ಷಿತ್ನನ್ನ ಹುಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಅವರಿಬ್ಬರೂ ಆ ರೀತಿ ಇರೋದನ್ನ ನೋಡಿದ ಅವಳಿಗೆ ಶಾಕ್ ಆಗುತ್ತೆ. ಅವರಿಬ್ಬರಿಗೂ ಇತ್ತಿನ ಪರಿವೇ ಇರೋದಿಲ್ಲ. ಅವಳು ಬಂದಿರೋದು ಅವರಿಗೆ ಗೊತ್ತಾಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರಿಬ್ಬರೂ ರುಬ್ಬಾಟದ ಕಾರ್ಯದಲ್ಲಿ ತೊಡಗಿರ್ತಾರೆ. ಆಗ ಸಂಧ್ಯಾ, ಹೇಯ್ ರಕ್ಷಿತ್, ಏನ್ ಮಾಡ್ತಿದ್ದೀಯಾ ಅಂತ ಕೂಗ್ತಾಳೆ. ಅವರಿಬ್ಬರೂ ತಮ್ಮ ತಮ್ಮ ಬಟ್ಟೆಗಳನ್ನ ಬೇಗ ಬೇಗ ಸರಿ ಮಾಡ್ಕೋತಾರೆ. ಅದನ್ನ ನೋಡಿ ಅವಳಿಗೆ ನಗು ಬರುತ್ತೆ. ಯಾಕೆ ಬಟ್ಟೆ ಹಾಕೋತಿದ್ದೀರಾ? ಬನ್ನಿ, ಎಲ್ಲರೂ ರೂಮಿಗೆ ಹೋಗಿ ಒಟ್ಟಿಗೆ ಮಾಡೋಣ, ಚೆನ್ನಾಗಿರುತ್ತೆ. ನಾನು ಗುಂಪಿನಲ್ಲಿ ಇದುವರೆಗೆ ಮಾಡಿಸಿಕೊಂಡಿಲ್ಲ, ಅದನ್ನು ಕೂಡ ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಾಳೆ. ಅವಳ ಆ ಮಾತನ್ನ ಕೇಳಿ ಅವರಿಬ್ಬರಿಗೂ ತುಂಬಾನೇ ಖುಷಿಯಾಗತ್ತೆ. ಅವರು ಬೇಗ ಬೇಗ ಹೋಗಿ ಕೋಣೆಯ ಬಾಗಿಲನ್ನ ಹಾಕೋತಾರೆ ಮತ್ತು ಬಟ್ಟೆಗಳನ್ನ ಕಳಚಿ ಬಿಸಾಡ್ತಾರೆ. ಮೂವರ ಉಳುಮೆ ಮಾಡುವ ಆಟ ಶುರುವಾಗುತ್ತೆ. ಅರ್ಧ ಗಂಟೆ ಅವರಿಬ್ಬರಿಗೂ ಮಾಡಿದ ರಕ್ಷಿತ್ ಸುಸ್ತಾಗಿ ಹೋಗ್ತಾನೆ. ನಂತರ ಆ ಹೆಂಗಸರಿಬ್ಬರು ಕತ್ತರಿ ಆಟ ಶುರು ಮಾಡ್ಕೋತಾರೆ. ಎಲ್ಲಾ ಮುಗಿದು ಹೊರಗೆ ಬರುವಾಗ ರಾತ್ರಿಯಾಗಿರುತ್ತೆ. ಅವರು ಮಧ್ಯಾಹ್ನ ಮಾಡಿದ ಅನ್ನವನ್ನು ಊಟ ಮಾಡ್ತಾರೆ. ಆ ದಿನದಿಂದ ಸವಿತಾ ವೆಂಕನನ್ನ ಮನೆಗೆ ಕರೆಯೋದನ್ನ ನಿಲ್ಲಿಸ್ತಾಳೆ. ಯಾಕಂದ್ರೆ ಅವಳಿಗೆ ದಿನ ಮಾಡೋಕೆ ರಕ್ಷಿತ್ ಇರೋದ್ರಿಂದ ವೆಂಕನ ಅವಶ್ಯಕತೆ ಅವಳಿಗಿರ್ಲಿಲ್ಲ. ಅದರಿಂದ ವೆಂಕನಿಗೆ ತುಂಬಾನೇ ಬೇಸರ ಆಗುತ್ತೆ. ಅದಾದ ನಂತರ ಒಂದಿನ ಸುರೇಶ್ ಮನೆಗೆ ಬಂದು ಸಂಧ್ಯಾ ಮತ್ತು ರಕ್ಷಿತ್ ಏನಾದ್ರೂ ಮಾಡಿಸ್ಕೊಂಡ್ರೆ ನನಗೆ ಹೇಳು ಅಂತ ಹೇಳ್ತಾನೆ. ಅವನಿಗೆ ಗೊತ್ತಿರಲ್ಲ ಇವಳೂ ಕೂಡ ಅವರ ಜೊತೆ ಸೇರಿಕೊಂಡು ಮಾಡಿಸ್ಕೋತಿದ್ದಾಳೆ ಅಂತ.
ಅವಳು ಸರಿ ಅಂತ ಒಪ್ಕೋತಾಳೆ.